ಹಾಯ್ ಹಲೋ ಎವ್ರಿವನ್, ನಾನು ನಳಿನ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಅಡುಗೆ ಮಾಡ್ತಾ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕೆಲವು ನಿಯಮಗಳನ್ನು, ರೂಲ್ಸ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಲೈಫಿಗೆ ಬೇಕಾಗುವಂತಹ ರೂಲ್ಸ್ಗಳನ್ನು, ಇವುಗಳನ್ನು ನಾವು ಫಾಲೋ ಮಾಡಬೇಕು. ನಮಗೆ ಯಾವುದೇ ಒಂದು ಯಶಸ್ಸು ಬರಬೇಕಾದ್ರೆ ಕೇವಲ ಅದೃಷ್ಟದಿಂದ ಬರುವುದಿಲ್ಲ. ನಮ್ಮ ಪ್ರಯತ್ನ ಮತ್ತು ನಾವು ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ಕೆಲವು ನಿಯಮಗಳನ್ನು ಅನುಸರಿಸಬೇಕು. ಆವಾಗ ನಾವು ಯಶಸ್ಸನ್ನು ಕಾಣ್ಬೋದು. ಅದ್ರ ಬಗ್ಗೆ ಮಾತನಾಡೋಣ. ಫಸ್ಟು ನಮ್ಮ ಆರೋಗ್ಯಕ್ಕೆ ಯಾವಾಗಲೂ ಆದ್ಯತೆ ನೀಡಬೇಕು ಫ್ರೆಂಡ್ಸ್. ನಾವು ಫಸ್ಟು ನಮಗೆ ಆರೋಗ್ಯವೇ ಮುಖ್ಯ. ನಮ್ಮ ಆರೋಗ್ಯವೇ ನಮ್ಮ ಭಾಗ್ಯ, ಆರೋಗ್ಯವೇ ನಮ್ಮ ಸಂಪತ್ತು ಅಲ್ವಾ. ನಾವು ಎಷ್ಟೇ ಹಣ ಅರ್ನ್ ಮಾಡಿದ್ರು, ಎಷ್ಟೇ ನಾವು ಹಣ ಗಳಿಸಿದ್ರು, ನಮ್ಗೆ ಆರೋಗ್ಯ ಇಲ್ಲ ಅಂದರೆ ಏನೂ ಇಲ್ಲ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ನಾವು ಪೌಷ್ಟಿಕ ಆಹಾರವನ್ನು ತಿಂದು ನಮ್ಮ ಲೈಫ್ ಸ್ಟೈಲನ್ನು, ದಿನಚರಿಯನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕು. ಯೋಗ ಮಾಡೋದು, ಧ್ಯಾನ ಮಾಡೋದು, ಎಕ್ಸಸೈಸ್ ಮಾಡೋದು, ಅವನ್ನೆಲ್ಲ ನಾವು ಮಾಡ್ಕೊತ ಬಂದರೆ, ವಾಕ್ ಮಾಡೋದು, ಇವುಗಳನ್ನು ಆರೋಗ್ಯವಾಗಿ ಇರ್ತೀವಿ ಫ್ರೆಂಡ್ಸ್. ಅದಕ್ಕೆ ನಾವು ಫಸ್ಟು ನಮ್ಮ ಆರೋಗ್ಯಕ್ಕೆ ನಾವು ಪ್ರಿಫರೆನ್ಸ್ ಕೊಡಬೇಕು. ಎರಡನೇದು, ಎಲ್ಲದಕ್ಕಿಂತ ನಮ್ಮ ಕುಟುಂಬಕ್ಕೆ ಪ್ರಾಮುಖ್ಯತೆ ನೀಡಬೇಕು. ಫಸ್ಟ್ ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ತುಂಬ ಗೌರವ ಇಟ್ಕೋಬೇಕು. ಎಲ್ಲ ಫ್ಯಾಮಿಲಿಯವರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರ ಮಾತುಗಳನ್ನು ಕೂಡ ಕೇಳಬೇಕು. ಅವ್ರಿಗೆ ನಮಗೆ ನಮ್ಮ ಫ್ಯಾಮಿಲಿನೇ ಮುಖ್ಯ, ಬೇರೆಯವರೆಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಖುಷಿ, ಸಂತೋಷ, ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಫಸ್ಟ್ ನಮ್ಮ ಫ್ಯಾಮಿಲಿಗೆ ಪ್ರಿಫರೆನ್ಸ್ ಕೊಡಬೇಕು. ಮತ್ತು ಅಹಂಕಾರ ಮತ್ತು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಹೌದು, ನಮಗೆ ಅಹಂಕಾರ ಇರಬಾರ್ದು. ಅಹಂಕಾರ ಅನ್ನೋದು ತುಂಬ ಕೆಟ್ಟದ್ದು. ಅದು ನಮಗೆ ಒಂದ್ಸಾರಿ ಬಂತಪ್ಪ ಅಂದರೆ ನಮ್ಮ ಜೀವನವನ್ನೇ ನಾಶ ಮಾಡಿಬಿಡ್ತದೆ. ಅದಕ್ಕೆ ನಾವು ಹಣ ಇರಲಿ, ಹಣ ಗಳಿಸಿದ್ರು, ಹಣ ಬಿಟ್ಟರು, ನಾವು ಯಾವಾಗಲೂ ಒಂದೇ ಥರನಾಗಿ ಎಲ್ಲರನ್ನು ಸಮಾನದಲ್ಲಿ ಕಾಣಬೇಕು. ನಮ್ಮ ನುಡಿಯನ್ನು ನಾವು ಹಣ ಬಂದಾಗ ಚೇಂಜ್ ಮಾಡ್ಕೊಳ್ಬಾರ್ದು. ಆಮೇಲೆ ಕೋಪವನ್ನು ಆದಷ್ಟು ಕಡಿಮೆ ಮನೆಯಲ್ಲಿ ಇಟ್ಕೊಳ್ಬೇಕು. ಕೋಪ ತುಂಬ ಕೆಟ್ಟದ್ದು. ಅದು ಕೋಪವನ್ನು ನಮ್ಮ ಕೈಯಲ್ಲಿ ಏನಾದರೂ ಕೊಟ್ಟರೆ ಅದು ಏನಾದರೂ ಮಾಡುತ್ತೆ. ಅದಕ್ಕೆ ನಾವು ಆದಷ್ಟು ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಮನೆಯಲ್ಲಿ ಯಾರಿಗಾದ್ರೂ ನಾವು ಸಿಟ್ಟು ಮಾಡಬಾರ್ದು, ಕೋಪ ಮಾಡ್ಕೊಳ್ಬಾರ್ದು. ಅವರ ಸಮಾಧಾನದಿಂದ, ತಾಳ್ಮೆಯಿಂದ ಮಾತನಾಡಬೇಕು. ನಾಲ್ಕನೇದೇನಪ್ಪ ಅಂದರೆ, ನಾವು ಮಾತನಾಡುವಾಗ ನಿಧಾನವಾಗಿ ಮಾತಾಡಬೇಕು. ಹೌದು, ನಾವು ಹರಿಬಿರಿಯಲ್ಲಿ ಅವಸರವಾಗಿ ಮಾತಾಡಬಾರ್ದು. ಬೇರೆಯವ್ರು ಮಾತಾಡಿದ್ದನ್ನು ನಾವು ಕೇಳಿಸ್ಕೊಂಡು ಅವರಿಗೆ ಉತ್ತರವನ್ನು ಸಮಾಧಾನವಾಗಿ ಕೊಡಬೇಕು, ನಿಧಾನವಾಗಿ ಮಾತಾಡಬೇಕು. ಮತ್ತು ಹರಿಬಿರಿಯಲ್ಲಿ ಏನೇನೋ ತಪ್ಪು ಮಾತಾಡಿ ತೊಂದರೆಗೆ ನಾವು ಒಳಗಾಗಬಾರ್ದು ಅಲ್ವಾ ಫ್ರೆಂಡ್ಸ್. ಐದನೇದೇನಪ್ಪ ಅಂದರೆ, ಹೆಚ್ಚು ಗಮನಿಸಬೇಕು. ನಾವು ಏನಾರಾತು ಏನಾದರೂ ಒಂದು ವಸ್ತು ತಗೊಳ್ಳಿ, ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಬರಲಿ, ಎಲ್ಲವನ್ನು ಗಮನಿಸಿ ಅದಕ್ಕೊಂದು ನಾವು ಡಿಸಿಷನ್ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಆರನೇದೇನಪ್ಪ ಅಂತಂದರೆ, ಕಡಿಮೆ ಮಾತಾಡಬೇಕು. ನಾವು ಯಾವಾಗಲೂ ಹೆಚ್ಚು ತುಂಬದೆ ವಟ ಅಂತ ಮಾತಾಡ್ತಾ ಇರಬಾರ್ದು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಎದುರಾಳಿಗೆ ಮಾತಿಗೆ ಅವಕಾಶನೇ ಮಾಡಿಕೊಡಲ್ಲ, ತಾವೇ ಮಾತಾಡ್ತಾ ಇರ್ತಾರೆ. ಅವರೇ ರಿಪೀಟ್ ಅವರೇ ಮಾತಾಡಿ ಇನ್ನೊಬ್ಬರಿಗೆ ತಲೆನೋವು ಬರಬೇಕು ಅಷ್ಟು ಮಾತಾಡ್ತಾ ಇರ್ತಾರೆ. ಓವರ್ ಟಾಕಿಂಗ್ ಮಾಡ್ತಾ ಇರ್ತಾರೆ. ಆ ಥರ ಮಾತಾಡಬಾರ್ದು. ಬೇರೆಯವ್ರಿಗೂ ಅವಕಾಶ ಕೊಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಗಮನಿಸಿ ನಾವು ಕಡಿಮೆ ಮಾತಾಡಬೇಕು. ಯಾವಾಗಲೂ ಮಾತಾಡಿದರೆ ಮುತ್ತು ಪೊಣಿಸಿದಂತೆ, ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು. ಕಡಿಮೆ ಮಾತಾಡಿ ಹೆಚ್ಚು ನಾವು ಅಟ್ರಾಕ್ಷನ್ ಆಗಬೇಕು ಫ್ರೆಂಡ್ಸ್. ಏಳನೇದೇನಪ್ಪ ಅಂದರೆ, ಯಾರನ್ನು ಸುಲಭವಾಗಿ ನಂಬಾರ್ದು. ಹೌದು, ನಾವು ಯಾರನ್ನು ಸಡನ್ನಾಗಿ ನಂಬಾರ್ದು. ಯಾವುದರ ವಿಷಯದಾಗಿರಬಹುದು, ಒಂದು ಫೈನಾನ್ಸ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಮ್ಯಾಟ್ರ್ ಆಗಿರ್ಬೋದು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಯಾರಾದರೂ ಏನಾದರೂ ಬಂದು ಹೇಳಿದ್ರಂದರೆ ಅದನ್ನು ಸಡನ್ನಾಗಿ ನಾವು ನಂಬಾರ್ದು. ಅದನ್ನು ಗಮನಿಸಿ ಅದು ಏನು ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ತಿಳ್ಕೊಂಡು ನಾವು ಅದನ್ನು ನಂಬಬೇಕಾಗುತ್ತದೆ ಫ್ರೆಂಡ್ಸ್. ಎಂಟನೇದೇನಪ್ಪ ಅಂದರೆ, ಕಲಿಯುವುದನ್ನು ನಿಲ್ಲಿಸಬಾರ್ದು. ನಾವು ಯಾವತ್ತು ನಾವು ದಿನ ಅಪ್ಡೇಟ್ ಆಗ್ತಾ ಇರಬೇಕು. ದಿನ ನಾವು ಹೊಸ ಸ್ಕಿಲ್ ಕಲಿತಾ ಇರಬೇಕು. ನಾವು ಪಾಸಿಟಿವ್ ಆಗಿರಬೇಕು. ಯಾವಾಗಲೂ ಏನಾದರೂ ಒಂದು ಹೊಸದನ್ನು ಅಪ್ಡೇಟ್ ಆಗ್ತಾ ಇರಬೇಕು. ದಿನ ಮೊಬೈಲ್ ನೋಡ್ತಾ ಇರ್ತೀವಿ. ನಾವು ಫುಲ್ಲು ಮೊಬೈಲಲ್ಲಿ ಎಲ್ಲ ತಿಳ್ಕೊಂಡಿರಬೇಕು. ಅದರಿಂದ ದಿನ ಏನೇನು ಬರ್ತದೆ ಅನ್ನೋ ಅಪ್ಡೇಟ್ ಆಗ್ತಾ ಇರಬೇಕು. ಫುಲ್ಲು ನಾವು ಯಾವಾಗಲೂ ಕಲಿತಾನೆ ಇರಬೇಕು ಫ್ರೆಂಡ್ಸ್. ಆಮೇಲೆ ಎಂಟನೇದೇನಪ್ಪ ಅಂದರೆ, ಚಿಂತೆ ಬಿಡಬೇಕು. ಯಾವಾಗಲೂ ನಾವು ಖುಷಿಯಾಗಿರಬೇಕು. ನಮಗೆ ಚಿಂತೆ ಅನ್ನೋದೇ ಇರಬಾರ್ದು. ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಚಿಂತೆ ಮಾಡೋದು, ಯೋಚನೆ ಮಾಡೋದು, ಇವುಗಳನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವಾಗಲೂ ಖುಷಿಯಾಗಿರಬೇಕು. ಮನೆಯಲ್ಲಿ ಚಿಂತೆ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ನಮಗೆ ಅನೇಕ ರೋಗಗಳು ಬರ್ತವೆ. ನಾವು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ನಾವು ತುಂಬಾ ಖುಷಿಯಾಗಿರಬೇಕು. ಏನೇ ಕಷ್ಟಗಳು ಬರಲಿ, ಸುಖ ಬರಲಿ, ನಾವು ಯಾವಾಗಲೂ ಖುಷಿಯಾಗಿರಬೇಕು.
ಇಷ್ಟು ಈ ನಮ್ಮ ರೂಲ್ಸ್ಗಳಿದ್ದಾವೆ ಫ್ರೆಂಡ್ಸ್. ಈ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕು, ಆಗ ನಮ್ಮ ಜೀವನದಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.